Hello children. Electric field at a point on the axis of the dipole. So this question is very important for 5 marks. ಹೌದಾ? ಇದನ್ನು ಥಿಯರಿ ಎಕ್ಸಾಮಿನೇಷನ್ನಲ್ಲಿ ಮ್ಯಾಕ್ಸಿಮಮ್ ಟೈಮ್ಸ್ 5 ಮಾರ್ಕ್ಸ್ಗೆ ಕೇಳಿದ್ದಾರೆ. ಹಾಗಾದರೆ 5 ಮಾರ್ಕ್ಸ್ಗೆ ಕೇಳಿದರೆ ಎಷ್ಟು ನಾವು ಬಿಡಿಸಬೇಕು ಸ್ವಲ್ಪ ನಾವು ಡಿಸ್ಕಸ್ ಮಾಡೋಣ. ಹಾಗಾದರೆ ನೋಡಿ, ಫಸ್ಟ್ ನಾನೇನು ಮಾಡ್ತೇನೆ, ಒಂದು ಡೈಪೋಲನ್ನು ತಗೋತೇನೆ. ಡೈಪೋಲ್ ಅಂದರೆ ಏನು? ಟೂ ಈಕ್ವಲ್ ಆ್ಯಂಡ್ ಅಪೋಸಿಟ್ ಚಾರ್ಜಸ್ ಆರ್ ಸಪರೇಟೆಡ್ ಬೈ ಅ ಸ್ಮಾಲ್ ಡಿಸ್ಟೆನ್ಸ್. ಇಲ್ಲಿ ಒಂದು ಚಾರ್ಜ್ ಇದೆ ಮೈನಸ್ ಕ್ಯೂ, ಇಲ್ಲಿ ಒಂದು ಚಾರ್ಜ್ ಇದೆ ಪ್ಲಸ್ ಕ್ಯೂ. ಇದು ಪಾಯಿಂಟ್ ಎ ಅಂತ ತಗೋತಾನೆ, ಇದು ಪಾಯಿಂಟ್ ಬಿ ಅಂತ ತಗೋತಾನೆ. ಹೌದಾ? ಮೈನಸ್ ಕ್ಯೂ ಮತ್ತು ಪ್ಲಸ್ ಕ್ಯೂ ಮಧ್ಯೆ ಇರ್ತಕ್ಕಂಥ ಡಿಸ್ಟೆನ್ಸು 2a. ಇದನ್ನು ನಾನು ಏನು ಮಾಡ್ತೇನೆ, ಮಿಡ್ ಪಾಯಿಂಟ್ ಓ ಅಂತ ತಗೋತಾನೆ. ಎ ಇಂದ ಬಿಗೆ ಡಿಸ್ಟೆನ್ಸು 2a ಆದರೆ ಎ ಇಂದ ಓಗೆ ಎಷ್ಟಾಗ್ತದೆ? ಎ ಆಗ್ತದೆ. ಓ ಇಂದ ಬಿಗೆ ಎ ಆಗ್ತದೆ. ಇದು ಒಂದು ಎಲೆಕ್ಟ್ರಿಕ್ ಡೈಪೋಲ್. ಇದು ಎಲೆಕ್ಟ್ರಿಕ್ ಡೈಪೋಲ್ ಅಂದರೆ ಏನು? ಟೂ ಈಕ್ವಲ್ ಆ್ಯಂಡ್ ಅಪೋಸಿಟ್ ಚಾರ್ಜಸ್ ಆರ್ ಸಪರೇಟೆಡ್ ಬೈ ಅ ಸ್ಮಾಲ್ ಡಿಸ್ಟೆನ್ಸ್. ಹೌದಾ? ಈಗ ಈ ಎಲೆಕ್ಟ್ರಿಕ್ ಡೈಪೋಲು ಎಷ್ಟು ಪ್ರಮಾಣದ ಎಲೆಕ್ಟ್ರಿಕ್ ಫೀಲ್ಡನ್ನು ಕ್ರಿಯೇಟ್ ಮಾಡ್ತದೆ ಅದನ್ನು ನಾನು ಕಂಡುಹಿಡಿಬೇಕು. ಎಲ್ಲಿ? ಆನ್ ದ ಆಕ್ಸಸ್ ಮೇಲೆ ಎಷ್ಟು ಕ್ರಿಯೇಟ್ ಮಾಡ್ತದೆ. ಸರ್ ಹಾಗಾದರೆ ಆಕ್ಸಸ್ ಅಂದರೆ ಏನು ಸರ್? ಈಗ ನೋಡಿ, ಆಕ್ಸಸ್ ಅಂದರೆ ತುಂಬ ಸಿಂಪಲ್ ಇದೆ. ನಾನು ಒಂದು ಲೈನನ್ನು ಡ್ರಾ ಮಾಡ್ತೇನೆ. ಆ ಲೈನು ಮಿಡ್ ಪಾಯಿಂಟಿಂದ ಏನಾಗ್ತದೆ ಅಂದರೆ ಹೋಗ್ತದೆ, ಮಿಡ್ ಪಾಯಿಂಟಿಂದ ಹೋಗ್ತದೆ. ಹೌದಾ? ಇಲ್ಲಿ ನೋಡಿ, ಓ ಅನ್ನು ನಾವು ಇಲ್ಲಿ ಏನಂತ ತಗೋತೀವಿ ಅಂದರೆ ಮಿಡ್ ಪಾಯಿಂಟ್ ಆಫ್ ದ ಡೈಪೋಲ್ ಅಂತ ತಗೋತೀವಿ. 2a ಅಂದರೆ ಏನು? ಡಿಸ್ಟೆನ್ಸ್ ಬಿಟ್ವೀನ್ ದಿ ಚಾರ್ಜಸ್ ಅಂತ ತಗೋತೇನೆ. ಹೌದಾ? ಈಗ ನೋಡಿ, ನಾನು ಒಂದು ಲೈನನ್ನು ಡ್ರಾ ಮಾಡಿದೆ. ಈ ಲೈನು ಯಾವುದರ ಮುಖಾಂತರ ಹಾದು ಹೋಯಿತು? ಮಿಡ್ ಪಾಯಿಂಟ್ ಮುಖಾಂತರ ಹಾದು ಹೋಯಿತು. ಈ ಲೈನನ್ನು ನಾವು ಭೌತಶಾಸ್ತ್ರದಲ್ಲಿ ಆಕ್ಸಿಯಲ್ ಲೈನ್ ಅಂತ ಕರಿತೀವಿ. ಆಕ್ಸಿಯಲ್ ಲೈನ್, ದ ಲೈನ್ ವಿಚ್ ಪಾಸಸ್ ಥ್ರೂ ದಿ ಮಿಡ್ ಪಾಯಿಂಟ್ ಆಫ್ ದ ಡೈಪೋಲ್, ದಟ್ ಲೈನ್ ಈಸ್ ನೋನ್ ಆಸ್ ಆಕ್ಸಿಯಲ್ ಲೈನ್ ಅಂತ ತಗೋತೇವೆ. ಅಂದರೆ ಆಕ್ಸಸ್ ಆಫ್ ದ ಡೈಪೋಲ್ ಅಂತ ಕನ್ಸಿಡರ್ ಮಾಡ್ತೇವೆ. ಹಾಗಾದರೆ ಇದು ಆಕ್ಸಿಯಲ್ ಲೈನ್ ಆಯಿತು, ಅಂದರೆ ಆಕ್ಸಸ್ ಆಯಿತು. ಈ ಆಕ್ಸಸ್ ಮೇಲೆ ಒಂದು ಪಾಯಿಂಟನ್ನು ನಾನು ತಗೋತೇನೆ. ಲೆಟ್ ಅಸ್ ಕನ್ಸಿಡರ್ ಪಾಯಿಂಟ್ ಪಿ ಅನ್ನು ತಗೋತೇನೆ. ಹೌದಾ? ಈಗ ಏನು ಕಂಡುಹಿಡಿಬೇಕಂದ್ರೆ, ಈ ಎಲೆಕ್ಟ್ರಿಕ್ ಡೈಪೋಲು ಪಾಯಿಂಟ್ ಪಿ ಯಲ್ಲಿ ಎಷ್ಟು ಪ್ರಮಾಣದ ಎಲೆಕ್ಟ್ರಿಕ್ ಫೀಲ್ಡನ್ನು ಕ್ರಿಯೇಟ್ ಮಾಡ್ತದೆ ಇದನ್ನು ಕಂಡುಹಿಡಿಬೇಕು. ಹಾಗಾದರೆ ಬನ್ನಿ, ತುಂಬ ಸಿಂಪಲ್ ಇದೆ. ಈಗ ನೋಡಿ, ನಾನು ಫಸ್ಟ್ ಏನು ಮಾಡ್ತೇನೆ ಅಂದರೆ, ಡೈಪೋಲಿಂದ ಪಾಯಿಂಟ್ ಪಿಗೆ ಇರ್ತಕ್ಕಂಥ ಡಿಸ್ಟೆನ್ಸನ್ನು ನಾನು ಸ್ಮಾಲ್ ಆರ್ ಅಂತ ತಗೋತೇನೆ. ಹೌದು ವಿದ್ಯಾರ್ಥಿಗಳೇ, ಯಾವಾಗಲೂ ಡಿಸ್ಟೆನ್ಸನ್ನು ಎಲ್ಲಿಂದ ತಗೋಬೇಕಂದ್ರೆ ಸೆಂಟರ್ ಆಫ್ ದ ಡೈಪೋಲಿಂದನೇ ತಗೋಬೇಕು. I should take from center of the dipole only. R is what? The distance between the midpoint of the dipole and point P. ಇಷ್ಟು ನಾನು ತಗೊಂಡೆ. ಹೌದಾ? ಹಾಗಾದರೆ ಈಗ ನಾನು ಏನೇನು ತಗೊಂಡೆ ಬರೆದು ಬಿಡ್ತೇನೆ ನೋಡಿ. ಏನು? ಮೈನಸ್ ಕ್ಯೂ ಪ್ಲಸ್ ಕ್ಯೂ. ಏನು? ಮ್ಯಾಗ್ನಿಟ್ಯೂಡ್ ಆಫ್ ದ ಚಾರ್ಜಸ್ ಆಫ್ ದ ಡೈಪೋಲ್. ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, O is what? ಮಿಡ್ ಪಾಯಿಂಟ್ ಆಫ್ ದ ಡೈಪೋಲ್. 2a is what? Distance between the charges. P is what? P is the point on the axial line. R is what? The distance between point O and P. ಇಷ್ಟು ಫಸ್ಟ್ ಬರ್ಕೊಂಬಿಡಿ. ಬರಿಬೋದಲ್ವ ಇಷ್ಟು? ಹಾಂ ನೋಡಿ, ಏನು? ಮೈನಸ್ ಕ್ಯೂ ಆ್ಯಂಡ್ ಪ್ಲಸ್ ಕ್ಯೂ ಆರ್ ದಿ ಮ್ಯಾಗ್ನಿಟ್ಯೂಡ್ ಆಫ್ ದ ಚಾರ್ಜಸ್ ಆಫ್ ದ ಡೈಪೋಲ್. ಕರೆಕ್ಟ್ ಇದೆಯಲ್ಲ ಫಸ್ಟ್ ಪಾಯಿಂಟು. ಸೆಕೆಂಡ್ ಪಾಯಿಂಟು, ಓ ಈಸ್ ವಾಟ್? ಓ ಈಸ್ ದಿ ಮಿಡ್ ಪಾಯಿಂಟ್ ಆಫ್ ದ ಡೈಪೋಲ್. ಇದು ಸೆಕೆಂಡ್ ಪಾಯಿಂಟು. ನೆಕ್ಸ್ಟ್ ಏನು? ಥರ್ಡ್ ಪಾಯಿಂಟು, 2a ಈಸ್ ದಿ ಡಿಸ್ಟೆನ್ಸ್ ಬಿಟ್ವೀನ್ ದ ಚಾರ್ಜಸ್. ಕರೆಕ್ಟ್ ಇದೆ ಅಲ್ವಾ? ಕರೆಕ್ಟ್ ಇದೆ. ನೆಕ್ಸ್ಟ್ ಫೋರ್ತ್ ಪಾಯಿಂಟ್ ಏನಂತ ಬರೀಬೇಕು ನಾನು? ಎಸ್, ವೆರಿ ಗುಡ್. ಪಿ ಈಸ್ ದ ಪಾಯಿಂಟ್. ಎಲ್ಲಿ? ಪಿ ಈಸ್ ದ ಪಾಯಿಂಟ್ ಆನ್ ದ axial line. Very good. Next,
ಆರ್ ಅಂದರೆ ಏನು? ಆರ್ ಈಸ್ ದ ಡಿಸ್ಟನ್ಸ್ ಬಿಟ್ವೀನ್ ಓ ಆ್ಯಂಡ್ ಪಿ. ಕರೆಕ್ಟ್ ಇದೆಯಲ್ಲ? ಓಕೆ, ಹಾಗಾದರೆ ಬನ್ನಿ ನಾವು ಡಿರೈವ್ ಮಾಡೋಣ. ಫಸ್ಟ್ ಏನು ತಗೋಬೇಕು ನಾನು? ಫಸ್ಟ್ ಏನು ತಗೋತೆ ನೋಡಿ, ಎಲೆಕ್ಟ್ರಿಕ್ ಫೀಲ್ಡ್ at point P due to minus Q, ಇದು ಫಸ್ಟು ನೋಡಿ. ಈ ಮೈನಸ್ ಕ್ಯೂ ಚಾರ್ಜು ಪಾಯಿಂಟ್ ಪಿ ಯಲ್ಲಿ ಎಷ್ಟು ಪ್ರಮಾಣದ ಎಲೆಕ್ಟ್ರಿಕ್ ಫೀಲ್ಡನ್ನು ಕ್ರಿಯೇಟ್ ಮಾಡ್ತದೆ? ಫಿರ್ಸೆ, ಈ ಮೈನಸ್ ಕ್ಯೂ ಪಾಯಿಂಟ್ ಪಿ ಯಲ್ಲಿ ಎಷ್ಟು ಪ್ರಮಾಣದ ಎಲೆಕ್ಟ್ರಿಕ್ ಫೀಲ್ಡನ್ನು ಕ್ರಿಯೇಟ್ ಮಾಡ್ತದೆ? ಎಷ್ಟು ಪ್ರಮಾಣದ ಎಲೆಕ್ಟ್ರಿಕ್ ಫೀಲ್ಡ್ ಕ್ರಿಯೇಟ್ ಮಾಡ್ತದೆ ನಮ್ಗೆ ಗೊತ್ತಿದೆ. ಬೇಸಿಕ್ ಇಕ್ವೇಷನ್ ಏನು? E is equal to 1/4πε0 Q upon r². ಇದು ಬೇಸಿಕ್ ಇಕ್ವೇಷನ್ ನಮ್ಗೆ ಗೊತ್ತಿದೆ. ಈ ಇಕ್ವೇಷನನ್ನು ಯೂಸ್ ಮಾಡ್ತೇನೆ ನಾನು. ಹಾಗಾದರೆ ಬನ್ನಿ, ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ಎ ಪಾಯಿಂಟ್ ಪಿ ಡ್ಯೂ ಟು ಮೈನಸ್ ಕ್ಯೂ. ಎಲೆಕ್ಟ್ರಿಕ್ ಫೀಲ್ಡನ್ನು ಯಾರು ಕ್ರಿಯೇಟ್ ಮಾಡಿದ್ರು? ಮೈನಸ್ ಕ್ಯೂ ಚಾರ್ಜ್ ಕ್ರಿಯೇಟ್ ಮಾಡ್ತು. ಎಷ್ಟು ಕ್ರಿಯೇಟ್ ಮಾಡ್ತದೆ ನೋಡಿ, 1/4πε0ಗೆ 1/4πε0 ಬರೀತೇನೆ. ಕ್ಯೂ ಅಂದರೆ ಏನು? ಕ್ಯೂ ಅಂದರೆ ಏನು? ಎಸ್, ಕ್ಯೂ ಅಂದರೆ ಏನಿಲ್ಲ, ಮೈನಸ್ ಕ್ಯೂ ಅಂತ ತಗೋತೀವಿ. ಅಂದರೆ ಇಲ್ಲಿ ನಾನು ಏನು ಕನ್ಸಿಡರ್ ಮಾಡಬೇಕು? ಮ್ಯಾಗ್ನಿಟ್ಯೂಡನ್ನು ಕನ್ಸಿಡರ್ ಮಾಡಬೇಕು. ಸೊ ಮ್ಯಾಗ್ನಿಟ್ಯೂಡನ್ನು ನಾನು ತೊಗೊಂಡ್ರೆ ಇಲ್ಲಿ ಏನಾಗ್ತದೆ ವಿದ್ಯಾರ್ಥಿಗಳೇ? ಕ್ಯೂ ಅಪಾನ್, ಇಲ್ಲಿ ನೋಡಿ ಮ್ಯಾಗ್ನಿಟ್ಯೂಡ್ ಅಂತ ನಾನು ಕನ್ಸಿಡರ್ ಮಾಡ್ತೇನೆ. ಮ್ಯಾಗ್ನಿಟ್ಯೂಡ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ಪಾಯಿಂಟ್ ಪಿ ಡ್ಯೂ ಟು ಮೈನಸ್ ಕ್ಯೂ. ಸೊ ಈ ಮೈನಸ್ ಕ್ಯೂ ಇದರ ಮ್ಯಾಗ್ನಿಟ್ಯೂಡ್ ತೊಗೊಂಡ್ರೆ ಇದು ಪ್ಲಸ್ ಆಗ್ತದೆ. ಸೊ ಪ್ಲಸ್ ಕ್ಯೂ ಅಂತ ನಾನು ತೊಗೋಬೋದು, ಏನು ತಪ್ಪಿಲ್ಲ. ಕ್ಯೂ ಅಂದ್ರೇನು? ಸ್ಮಾಲ್ ಕ್ಯೂ. r² ಅಂದರೆ ಏನು ನೋಡಿ? r² ಅಂದರೆ ಮೈನಸ್ ಕ್ಯೂ ಮತ್ತು ಪಾಯಿಂಟ್ ಪಿ ಮಧ್ಯೆ ಇರ್ತಕ್ಕಂಥ ಡಿಸ್ಟೆನ್ಸು ಎಷ್ಟಿದೆ ನೋಡಿ. ಮೈನಸ್ ಕ್ಯೂವಿಂದ ಓಗೆ ಎಷ್ಟಿದೆ ಡಿಸ್ಟೆನ್ಸು? ಎ ಇದೆ. ಓ ಇಂದ ಪಿಗೆ ಎಷ್ಟಿದೆ? ಆರ್ ಇದೆ. ಹಾಗಾದರೆ ಎ ಇಂದ ಓಗೆ ಡಿಸ್ಟೆನ್ಸು ಸ್ಮಾಲ್ ಎ, ಓ ಇಂದ ಪಿಗೆ ಡಿಸ್ಟೆನ್ಸು ಆರ್ ಆಯಿತು. ಹಾಗಾದರೆ ಎ ಇಂದ ಪಿಗೆ ಎಷ್ಟಾಗ್ತದೆ? ಎಷ್ಟಾಗ್ತದೆ ನೋಡಿ, ಯಾರಾದರೂ ಹೇಳ್ತೀರಾ? ಎ ಪಿ ಅಂದರೆ ಏನು? ಎಸ್, r+a² ಅಂತ ಬರೀಬೋದು, ಹೌದಲ್ವಾ? ಅಲಾಂಗ್ ಪಿ ಎ ಅಂದರೆ ಈ ಮೈನಸ್ ಕ್ಯೂ ಚಾರ್ಜು ಪಾಯಿಂಟ್ ಪಿ ಯಲ್ಲಿ ಇಷ್ಟು ಪ್ರಮಾಣದ ಎಲೆಕ್ಟ್ರಿಕ್ ಫೀಲ್ಡನ್ನು ಕ್ರಿಯೇಟ್ ಮಾಡ್ತದೆ. ಯಾವ ಡೈರೆಕ್ಷನಲ್ಲಿ ಕ್ರಿಯೇಟ್ ಮಾಡ್ತದೆ? ಅಲಾಂಗ್ ಪಿ ಎ, ಈ ಡೈರೆಕ್ಷನಲ್ಲಿ ಕ್ರಿಯೇಟ್ ಮಾಡ್ತದೆ. ಸರ್, ಯಾಕೆ ಸರ್ ಪಿ ಎ ಡೈರೆಕ್ಷನಲ್ಲಿ ಕ್ರಿಯೇಟ್ ಮಾಡ್ತದೆ? ಯಾಕಂದರೆ ನಮ್ಗೆ ಗೊತ್ತಿದೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಸ್ಟಾರ್ಟ್ ವಿತ್ ಪಾಸಿಟಿವ್, ಟರ್ಮಿನೇಟ್ ಅಟ್ ನೆಗೆಟಿವ್. ಎಲ್ಲೋ ಒಂದು ಕಡೆ ಸ್ಟಾರ್ಟ್ ಆಗಿದೆ, ಈ ಮೈನಸ್ಸಲ್ಲಿ ಬಂದು ಟರ್ಮಿನೇಟ್ ಆಗ್ತದೆ. ಸೊ ಅಲಾಂಗ್ ಪಿ ಎ. ಸಿಮಿಲರ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಆಟ್ ಪಿ ಡ್ಯೂ ಟು ಪ್ಲಸ್ ಕ್ಯೂ. ಈಗ ಪ್ಲಸ್ ಕ್ಯೂವು ಪಾಯಿಂಟ್ ಪಿ ಯಲ್ಲಿ ಎಷ್ಟು ಪ್ರಮಾಣದ ಎಲೆಕ್ಟ್ರಿಕ್ ಫೀಲ್ಡನ್ನು ಕ್ರಿಯೇಟ್ ಮಾಡ್ತದೆ ಅದನ್ನು ಬರೆದಬೇಕು. ಹಾಗಾದರೆ ನೋಡಿ, ಎಷ್ಟು ಪ್ರಮಾಣದ ಎಲೆಕ್ಟ್ರಿಕ್ ಫೀಲ್ಡ್ ಕ್ರಿಯೇಟ್ ಮಾಡ್ತದೆ? ಸೇಮ್, E+Q is equal to 1/4πε0 Q ಅಪಾನ್ E+Q. ಇಲ್ಲಿ ಎಷ್ಟು ಕ್ರಿಯೇಟ್ ಮಾಡ್ತದೆ? ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಎಷ್ಟಿದೆ? BP. ಸೊ BP². ಕರೆಕ್ಟ್ ಇದೆ. ಹಾಗಾದರೆ ಸಬ್ಸ್ಟಿಟ್ಯೂಟ್ ಮಾಡಿ. E+Q 1/4πε0, ಕ್ಯೂಗೆ ಕ್ಯೂ ಬರೀತೀನಿ. BP ಅಂದರೆ ಎಷ್ಟು? BP ಎಷ್ಟಿದೆ? ಓ ಇಂದ ಬಿಗೆ ಎ ಇದೆ, ಓ ಇಂದ ಪಿಗೆ ಆರ್ ಇದೆ. ಹಾಗಾದರೆ ಬಿ ಪಿ ಎಷ್ಟಾಗ್ತದೆ? ಅಂದರೆ r-a ಆಗ್ತದೆ. ಸೊ r-a². ಸೊ ಕಾಲ್ ಇಕ್ವೇಷನ್ ನಂಬರ್ ಇದನ್ನು ನೀವು 1 ಅಂತ ತಗೊಳ್ಳಿ, ಇದನ್ನು ಇಕ್ವೇಷನ್ 2 ಅಂತ ತಗೊಳ್ಳಿ. ಹಾಗಾದರೆ ಯಾವ ಡೈರೆಕ್ಷನಲ್ಲಿ ಕ್ರಿಯೇಟ್ ಮಾಡ್ತದೆ ಸರ್ ಇದು? ಇಟ್ ವಿಲ್ ಕ್ರಿಯೇಟ್ ಅಲಾಂಗ್ ಬಿ ಪಿ. ಈ ಡೈರೆಕ್ಷನಲ್ಲಿ ಕ್ರಿಯೇಟ್ ಆಗ್ತದೆ. ಯಾಕೆ ಸರ್? ಯಾಕಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಸ್ಟಾರ್ಟ್ ವಿತ್ ಪಾಸಿಟಿವ್, ಟರ್ಮಿನೇಟ್ ಅಟ್ ನೆಗೆಟಿವ್. ಇಲ್ಲಿಂದ ಸ್ಟಾರ್ಟ್ ಆಗ್ತದೆ, ಇಲ್ಲೆಲ್ಲ ಒಂದು ಕಡೆ ಹೋಗಿ ಟರ್ಮಿನೇಟ್ ಆಗ್ತದೆ. ಸೊ E2 ಈ ಡೈರೆಕ್ಷನಲ್ಲಿ ಇರ್ತದೆ. ಆಯಿತಾ? ದೆನ್ ಹಾಗಾದರೆ ಈಗ ರಿಸಲ್ಟೆಂಟನ್ನು ಫೈಂಡ್ ಔಟ್ ಮಾಡೋಣ. ಟೋಟಲ್ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ at point P
ಬನ್ನಿ ಹಾಗಾದರೆ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಇ ಅಂತ ತಗೋತೇನೆ. ಇ ಇಸ್ ಈಕ್ವಲ್ ಟು E2 ಮೈನಸ್ E1 ಬಿಕಾಸ್ ಯಾಕೆ E2 ಈಸ್ ಗ್ರೇಟರ್ ದ್ಯಾನ್ E1. ಹೌದಲ್ಲ, E2 ಈಸ್ ಗ್ರೇಟರ್ ದ್ಯಾನ್ E1. ಕರೆಕ್ಟ್ ಇದೆ. ಹಾಗಾದರೆ ಬನ್ನಿ ಏನಾಗ್ತದೆ ನೋಡಿ. E ಇಸ್ ಈಕ್ವಲ್ ಟು E2 ಮೈನಸ್ E1 ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡು. ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ. E2 ಎಷ್ಟಿದೆ ನೋಡಿ. E2 ಅಂದರೆ ಇದು ಇದೆ E2 1/4 ಎಪ್ಸಿಲಾನ್ ನಾಟ್ Q ಅಪಾನ್ R ಮೈನಸ್ A ಹೋಲ್ ಸ್ಕ್ವಯರ್. ಮೈನಸ್ಗೆ ಮೈನಸ್. E1 ಅಂದರೆ ಇದು ಇಕ್ವೇಷನ್ 1 1/4 ಎಪ್ಸಿಲಾನ್ ನಾಟ್ Q ಅಪಾನ್ R ಪ್ಲಸ್ A ಹೋಲ್ ಸ್ಕ್ವಯರ್. ಹೌದಾ? ಸೊ ಇದನ್ನು ಸಾಲ್ವ್ ಮಾಡೋಣ ಈಗ. ಬನ್ನಿ. E ಇಸ್ ಈಕ್ವಲ್ ಟು ಇಲ್ಲಿ ಏನು ಕಾಮನ್ ತೆಗಿಬೋದು ವಿದ್ಯಾರ್ಥಿಗಳೇ? ಎಸ್, Q ಅಪಾನ್ 4 ಎಪ್ಸಿಲಾನ್ ನಾಟ್ ನಾನು ಕಾಮನ್ ತೆಗಿಬೋದು. ಬ್ರ್ಯಾಕೆಟಲ್ಲಿ ಏನು ಉಳಿತು? 1/R ಮೈನಸ್ A ಹೋಲ್ ಸ್ಕ್ವಯರ್ ಮೈನಸ್ 1/R ಪ್ಲಸ್ A ಹೋಲ್ ಸ್ಕ್ವಯರ್ ಉಳಿತು. ಹೌದಾ? ಹಾಗಾದರೆ ಇದನ್ನು ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡೋಣ. ಸೊ ವಿ ವಿಲ್ ಗೆಟ್ ದಿ ಫೈನಲ್ ಆನ್ಸರ್. ಎಸ್, ಕಮ್ ಚಿಲ್ಡ್ರನ್. ಸೊ ಲೆಟ್ ಅಸ್ ಸಾಲ್ವ್ ದಿಸ್ ಒನ್. ಈಗ ಈ ಬರೀತೇನೆ. Q ಅಪಾನ್ 4 ಎಪ್ಸಿಲಾನ್ ನಾಟ್ಗೆ 4 ಎಪ್ಸಿಲಾನ್ ನಾಟ್ ಬರೀತೇನೆ. ಇಲ್ಲಿ ಲಘುತ್ತಮ ಸಾಮಾನ್ಯ ಅಪವರ್ತ್ಯ ಅಂದರೆ ಎಲ್ ಸಿ ಎಮನ್ನು ತೆಗಿರಿ. ಎಲ್ ಸಿ ಎಮ್ ಎಷ್ಟಾಗ್ತದೆ? R ಮೈನಸ್ A ಸ್ಕ್ವಯರ್ R ಪ್ಲಸ್ A ಸ್ಕ್ವಯರ್ ಎಲ್ ಸಿ ಎಮ್ ಸಿಗ್ತದೆ. ಹಾಗಾದರೆ ಇಲ್ಲಿ ನಾನೇನು ಮಲ್ಟಿಪ್ಲೈ ಮಾಡಬೇಕು? ಹಿಯರ್ ಐ ಶುಡ್ ಮಲ್ಟಿಪ್ಲೈ ವಿತ್ R ಪ್ಲಸ್ A ಸ್ಕ್ವಯರ್. ಹಿಯರ್ ಐ ಶುಡ್ ಮಲ್ಟಿಪ್ಲೈ ವಿತ್ R ಮೈನಸ್ A ಹೋಲ್ ಸ್ಕ್ವಯರ್. ಎಲ್ ಸಿ ಎಮನ್ನು ತೆಗೆದೆ. ನೆಕ್ಸ್ಟ್ ಸಾಲ್ವ್ ಮಾಡಿಬಿಡೋಣ. ವಿ ವಿಲ್ ಗೆಟ್ ದಿ ಫೈನಲ್ ಆನ್ಸರ್. E ಇಸ್ ಈಕ್ವಲ್ ಟು Q ಅಪಾನ್ 4 ಎಪ್ಸಿಲಾನ್ ನಾಟ್ಗೆ 4 ಎಪ್ಸಿಲಾನ್ ನಾಟ್ ಬರೀತೇನೆ. ಇದನ್ನು ಒಂದು ಸ್ವಲ್ಪ ಸಾಲ್ವ್ ಮಾಡಿ, ಮೆಥಮೆಟಿಕ್ಸನ್ನು ಯೂಸ್ ಮಾಡಿ. A ಪ್ಲಸ್ B ಹೋಲ್ ಸ್ಕ್ವಯರ್ A ಸ್ಕ್ವಯರ್ ಪ್ಲಸ್ B ಸ್ಕ್ವಯರ್ ಪ್ಲಸ್ 2AB ಮೈನಸ್ A ಮೈನಸ್ B ಹೋಲ್ ಸ್ಕ್ವಯರ್ A ಸ್ಕ್ವಯರ್ ಪ್ಲಸ್ B ಸ್ಕ್ವಯರ್ ಮೈನಸ್ 2AB. ಕರೆಕ್ಟ್ ಇದೆಯಲ್ಲ ವಿದ್ಯಾರ್ಥಿಗಳೇ? ನೆಕ್ಸ್ಟು ಇಲ್ಲಿ ನೋಡಿ, ಇದು ಹೇಗಿದೆ? A ಪ್ಲಸ್ ಬಿ A ಮೈನಸ್ ಬಿ ಫಾರ್ಮಲ್ಲಿ ಇದೆ. A ಪ್ಲಸ್ ಬಿ A ಮೈನಸ್ ಬಿ ಫಾರ್ಮಲ್ಲಿ ಇದೆ. A ಪ್ಲಸ್ ಬಿ A ಮೈನಸ್ ಬಿ ಅಂದರೆ ಏನು? A ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್. ಬಿ A ಮೈನಸ್ ಬಿ ಅಂದರೆ ಏನು? A ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್. ಹಾಗಾದರೆ ಏನಂತ ಬರಿಬೋದು ನಾನಿಲ್ಲಿ? ಎಸ್, ಐ ಆಮ್ ಏಬಲ್ ಟು ರೈಟ್ ವಾಟ್ R ಸ್ಕ್ವಯರ್ ಮೈನಸ್ A ಸ್ಕ್ವಯರ್ ಹೋಲ್ ಸ್ಕ್ವಯರ್. ಎಸ್, ಹಾಗಾದರೆ ಸಾಲ್ವ್ ಮಾಡಿ. Q ಅಪಾನ್ 4 ಎಪ್ಸಿಲಾನ್ ನಾಟ್ ಸಾಲ್ವ್ ಮಾಡಿ. R ಸ್ಕ್ವಯರ್ ಪ್ಲಸ್ A ಸ್ಕ್ವಯರ್ ಪ್ಲಸ್ 2AR ಮೈನಸ್ R ಸ್ಕ್ವಯರ್ ಮೈನಸ್ A ಸ್ಕ್ವಯರ್ ಪ್ಲಸ್ 2AR ಅಪಾನ್ R ಸ್ಕ್ವಯರ್ ಮೈನಸ್ A ಸ್ಕ್ವಯರ್ ಹೋಲ್ ಸ್ಕ್ವಯರ್. ಕರೆಕ್ಟ್ ಇದೆ ಅಲ್ವಾ? ಎಸ್. ನೆಕ್ಸ್ಟ್ ಸ್ಟೆಪ್ ಮುಗಿದು ಹೋಯಿತು. Q ಅಪಾನ್ 4 ಎಪ್ಸಿಲಾನ್ ನಾಟ್ ಇಲ್ಲೇನು ಕ್ಯಾನ್ಸಲ್ ಆಗ್ತದೆ ನೋಡಿ. R ಸ್ಕ್ವೇರ್ ಕ್ಯಾನ್ಸಲ್, A ಸ್ಕ್ವೇರ್ ಕ್ಯಾನ್ಸಲ್, 2AR ಪ್ಲಸ್ 2AR 4AAR ಅಪಾನ್ R ಸ್ಕ್ವೇರ್ ಮೈನಸ್ A ಸ್ಕ್ವೇರ್ ಹೋಲ್ ಸ್ಕ್ವೇರ್. ಹೌದಲ್ವಾ? ಇದನ್ನು ಇನ್ನೊಂದು ಸ್ವಲ್ಪ ಮ್ಯಾನುಪ್ಲೇಟ್ ಮಾಡೋಣ. ಹೇಗೆ ಮ್ಯಾನುಪ್ಲೇಟ್ ಮಾಡ್ತೀರಾ ಸರ್? ನಾನು ಇಲ್ಲಿ ಬಿಡಿಸ್ತೇನೆ ನೋಡಿ. ಬಾಕಿ ನಾನು ಇಲ್ಲಿ ಸಾಲ್ವ್ ಮಾಡ್ತೇನೆ ನೋಡಿ. ಎಸ್, ಓಕೆ. ಇದ್ರ ಕಂಟಿನ್ಯೂ ಪಾರ್ಟ್ ಇಲ್ಲಿದೆ. ಇಲ್ಲಿ ಬಿಡಿಸ್ತಿದ್ದೆ ನೋಡಿ. ಇಲ್ಲಿ ನೋಡಿ, ಹೀಗೆ ಈ ಬರೀತೇನೆ. ಇದನ್ನು ಯಾವ ರೀತಿ ಬರಿಬೋದು ಅಂದರೆ 1/4 ಎಪ್ಸಿಲಾನ್ ನಾಟ್ ಇಂಟು Q ಇಂಟು 2 ಇಂಟು A ಇಂಟು 2R ಅಂತ ಬರಿಬೋದಲ್ಲ. ಇದನ್ನು ಯಾಕೆ ಬರೆದ್ರಿ ಸರ್? ನಿಮ್ಗೆ ಗೊತ್ತಾಗ್ತದೆ ಯಾಕೆ ಬರೆದಂತ ಗೊತ್ತಾಗ್ತದೆ. Q ಇಂಟು 2A ಅಂದರೆ ಏನು? ಎಸ್, ವೆರಿ ಗುಡ್. Q ಇಂಟು 2A ಅಂದರೆ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್, ಅದು P ಅಂತ ತಗೋಬೇಕು. ಹಾಗಾದರೆ ಇದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಹೀಗೆ ಈ ಬರೀತೇನೆ 1/4 ಎಪ್ಸಿಲಾನ್ ನಾಟ್ Q ಇಂಟು 2A ಅಂದರೆ ಏನು? P. ಸೊ P. ನೆಕ್ಸ್ಟ್ 2R 2 ಇಂಟು R ಸ್ಕ್ವೇರ್ ಮೈನಸ್ A ಸ್ಕ್ವೇರ್ ಹೋಲ್ ಸ್ಕ್ವೇರ್. ಎಸ್. ಸೊ ಫೈನಲ್ ಇಕ್ವೇಷನ್ E ಇಸ್ ಈಕ್ವಲ್ ಟು 1/4 ಎಪ್ಸಿಲಾನ್ ನಾಟ್ 2RP ಅಪಾನ್ R ಸ್ಕ್ವೇರ್ ಮೈನಸ್ A ಸ್ಕ್ವೇರ್ ಹೋಲ್ ಸ್ಕ್ವೇರ್ ಈಸ್ ದಿ ಫೈನಲ್ ಎಕ್ಸ್ಪ್ರೆಷನ್. ಇಸ್ ಇಟ್ ಕ್ಲಿಯರ್? ಸೊ ಇಷ್ಟು ಬಿಡಿಸಿದರೆ ಯು ವಿಲ್ ಗೆಟ್ 5 ಮಾರ್ಕ್ಸ್.
ಇನ್ ಆ್ಯನ್ಯುವಲ್ ಥಿಯರಿ ಎಕ್ಸಾಮಿನೇಷನ್. ಹೌದಾ? ಇದನ್ನೇ ವೆಕ್ಟರ್ ಫಾರ್ಮಲ್ಲಿ ಹೇಗೆ ಬರಿಬೋದು ಅಂದರೆ ಹೇಗೆ ಬರಿಬೋದು ಅಂದರೆ ಈ ಇಕ್ವೇಷನನ್ನು ವೆಕ್ಟರ್ ಫಾರ್ಮ್ E is equal to E vector is equal to 1 upon 4 pi epsilon naught 2r p vector r square minus a square whole square. So this is the vector form. Is it clear children? Yes. So 5 ಅಂಕದ ಪ್ರಶ್ನೆ ಒಂದ್ಸತಿ ಪ್ರಾಕ್ಟೀಸ್ ಮಾಡಿ. Yes? Okay. Thank you so much.